ಹಾಯ್ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಸೋನು ಕಿಚನ್ಗೆ ಸ್ವಾಗತ. ನೋಡಿ, ಇವಾಗ ನಾನು ಒಂದು ಡಿಫ್ರೆಂಟ್ ಆಗಿರೋದು ರೆಸಿಪಿ ತೊಗೊಂಬಂದಿದ್ದೀನಿ. ಇದು ಏನಪ್ಪ ಈ ಥರ ರೌಂಡ್ ಆಗಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗಿ ತಿನ್ನುವಂಥ ರೆಸಿಪಿ ಆಗಿರುತ್ತೆ. ನೋಡಿದ್ರೇ ಮಕ್ಕಳು ತಿನ್ನಬೇಕು ಅಂತ ಆಸೆಯಿಂದ ತೊಗೊಂಡು ತಿನ್ಬಿಡೋ ಹಾಗೆ ಇದೆ. ಇದು ರೈಸ್ ಸಾಂಬಾರು ಈಗ ಇಲ್ಲಾಂದರೆ ಬದನೆಕಾಯಿ ವಾಂಗಿಬಾತು ಆ ಥರ ಎಲ್ಲ ಮಾಡಿದಾಗ ಇದನ್ನು ಸೈಡ್ ಡಿಶ್ ಅಂತ ನೀವು ತಿನ್ಬೋದು. ಹಾಗಿದ್ರೆ ಇದು ಏನು ಮತ್ತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು ಬದನೆಕಾಯಿ ರವಾ ತವಾ ಫ್ರೈ ಅಂತ ಹೇಳ್ತಾರೆ. ನೋಡಿ, ಇದನ್ನು ನೋಡೋದಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಇದನ್ನು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಆಗಿದ್ದರೆ ಬದನೆಕಾಯಿ ರವಾ ತವಾ ಫ್ರೈ ಮಾಡೋದು ಹೀಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಒಂದು ದೊಡ್ಡದಾಗಿರೋದು ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ರೌಂಡಾಗಿ ಕಟ್ ಮಾಡಬೇಕಾಗತ್ತೆ. ತುಂಬ ಏನು ತೆಳುವಾಗಿ ಬೇಡ, ತುಂಬ ದಪ್ಪನೂ ಬೇಡ, ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಇದನ್ನು ರೌಂಡಾಗಿ ಕಟ್ ಮಾಡಿದ ಮೇಲೆ ನೀರನ್ನು ಹಾಕ್ಬಿಡಿ, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ. ಇದು ನಿಮ್ಮಲ್ಲಿ ಚಿಕ್ಕದಾಗಿ ಬದನೆಕಾಯಿ ಸಿಕ್ಕರೂ ಆ ಬದನೆಕಾಯಿ ಕೂಡ ಮಾಡ್ಕೋಬೋದು. ಈ ಥರನೇ ಮಾಡ್ಕೋಬೋದು. ಅದನ್ನು ಇದು ಇಲ್ಲಿ ಸಿಗುತ್ತೆ ಅನ್ನೋಗೋಸ್ಕರ ನಾನು ದೊಡ್ಡ ಬದನೆಕಾಯಿ ತೊಗೊಂಡ್ಬಿಟ್ಟು ಕಟ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನೋಡಿ. ಇವಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನಾನು ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳ್ಕೊಂಬಿಡೋಣ. ನೋಡಿ, ಇವಾಗ ಕ್ಲೀನ್ ಮಾಡ್ಕೊಂಡು ನಾನು ಮತ್ತೆ ಸ್ವಲ್ಪ ಬೇರೆ ನೀರು ಹಾಕಿಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನೀಗ. ಒಂದು ಪ್ಲೇಟಲ್ಲಿ ಚಿರೋಟಿ ರವೆನ ಹಾಕಬೇಕಾಗುತ್ತೆ. ನೋಡಿ, ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು 4 ರಿಂದ 5 ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ. ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೇ ರೆಡ್ ಚಿಲ್ಲಿ ಪೌಡರು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ಹಾಕೋಬೇಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕಡಿಮೆ ಆದರೆ ಹಾಕೋಬೋದು, ಜಾಸ್ತಿ ಆದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಇವಾಗ ನೋಡಿ, ಅಲ್ಲಿವರೆಗೂ ಇದನ್ನು ನಾನು ನೀರು ಹಾಕ್ಕೊಂಡಿದ್ದೀನಲ್ಲ, ನೀರು ತೆಗಿತಾ ಇದ್ದೀನಿ. ನೋಡಿ, ಇವಾಗ ನೀರು ತೆಗೆದಿದ್ದೀನಿ. ಇದನ್ನು ನಾನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ನೋಡಿ, ಈ ಥರ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದಕ್ಕೇ ನಾನು ಇವಾಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದನ್ನು ಹುಣಸೆಹಣ್ಣು ನಾನು ನೀರಲ್ಲಿ ನೆನೆ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಹುಣಸೆಹಣ್ಣು ಇದಕ್ಕೆ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣಿನ ರಸ ಮಾತ್ರ ಹಾಕಬೇಕಾಗತ್ತೆ. ಇದಕ್ಕೆ ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ನಾನು ಇದಕ್ಕೆ ಈ ಥರ ಮಾಡಿ ಇಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲದಕ್ಕೂ ಹಚ್ಚಿದ್ದಾಗಿದೆ. ಇದನ್ನು ಇವಾಗ ನಾನು ಆಗಲೇ ಇದನ್ನು ಹಾಕ್ಕೊಂಡಿದ್ದೆಲ್ಲ, ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಿದೆ ಅಲ್ಲ, ಇದಕ್ಕೆ ಈ ಥರ ಹಾಕಿ ನೋಡಿ, ಈ ಥರ ಮಾಡಿ ಇಡಬೇಕಾಗತ್ತೆ. ನೋಡಿ, ಈ ಥರ ಎಲ್ಲನೂ ಮಾಡಿ ಇಡಬೇಕು. ನೋಡಿ, ಇವಾಗ ಎಲ್ಲ ಬದನೆಕಾಯಿಗೂ ಕೂಡ ನಾನು ಇದು ರವಾನ ಅಪ್ಲೈ ಮಾಡಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಹಾಗೆ ಇಟ್ಬಿಡಿ. ಇವಾಗ ನೋಡಿ, ಒಲೆ ಮೇಲೆ ನಾನು ದೋಸೆ ತವೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಇದು ಬಿಸಿ ಆಗಲಿ. ಇವಾಗ ನೋಡಿ, ಒಂದು 5 ರಿಂದ 10 ನಿಮಿಷ ನಾನು ಹಾಗೆ ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದಾಗಿದೆ. ಇವಾಗ ದೋಸೆ ತವೆ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಮುಂಚೆನೇ ಎಣ್ಣೆನ ಹಾಕ್ಕೊಂಬಿಡಿ. ನೋಡಿ, ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೇ ನಾನು ಇವಾಗ ರವೆ ಹಚ್ಕೊಂಡಿದ್ನಲ್ಲ, ಅದನ್ನು ಒಂದೊಂದಾಗಿ ಈ ಥರ ಇಡ್ತಾಯಿದ್ದೀನಿ.
ಇದು ರೈಸ್ ಸಾಂಬಾರು ಇಲ್ಲಾಂದರೆ ಈ ಟೊಮ್ಯಾಟೊ ಬಾತು ಯಾವುದಾದ್ರೂ ನೀವು ಮಾಡ್ಕೊಂಡಾಗ ಸೈಡ್ ಡಿಶ್ ಅಂತ ನೀವು ಇದನ್ನ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಇವಾಗ ನಾನು ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಮೇಲೆ. ಮತ್ತೆ ನೋಡಿ ಈಗ ಇದು ಲೋ ಫ್ಲೇಮಲ್ಲೇ ಇರಲಿ, ಯಾಕಂದರೆ ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ರಿ ಅಂದರೆ ಒಳಗಡೆ ಅದು ಸರಿಯಾಗಿ ಬೆಂದಿರಲ್ಲ. ನೋಡಿ ಇದೇ ಥರ ಮಾಡಬೇಕು. ನೋಡಿ ಮತ್ತೊಂದು ಸರಿ ನಾನು ಈ ಥರ ಹಾಕ್ತಾಯಿದ್ದೀನಿ ವಾಪಸ್ಸು. ಒಂದು 2 ನಿಮಿಷ ಈ ಥರ ಬಿಟ್ಬಿಟ್ಟು ನೀವು ಮಾಡಬೇಕಾಗುತ್ತೆ. ಮತ್ತು ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡ್ಕೊಂಬಿಡಿ. ಈಗ ನೋಡಿ ರವೆ ಇದೆ ಅಂದರೆ ಇದು ಗೋಲ್ಡನ್ ಕಲರ್ ಆಗಬೇಕು. ಆ ಥರ ಆಗೋವರೆಗೂ ನೀವು ಫ್ರೈ ಮಾಡಬೇಕು ಇದನ್ನು. ಇದು ಒಂದು ಸೈಡ್ ಆಗಿದೆ, ಈಗ ಇನ್ನೊಂದು ಸೈಡ್ ಆಗಬೇಕು. ಮತ್ತೆ ನಾನು ಲೋ ಫ್ಲೇಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ಆಗಿದೆ ಇಲ್ಲ ಅನ್ನೋಕ್ಕೆ ನೋಡಿ ಇದು ಒಳಗಡೆ ಹಿಂಗೆ ಹೋಗಬೇಕು, ಅಂದರೆ ಇದು ಆಗಿದೆ ಅಂತ ಅರ್ಥ. ನೋಡಿ ಈ ಸೈಡ್ನು ಗೋಲ್ಡನ್ ಕಲರ್ ಆಗಿದೆ. ಈಗ ಇವಾಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ತೊಗೊತಾ ಇದ್ದೀನಿ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಇವಾಗ ಬದನೆಕಾಯಿ ರವಾ ತವಾ ಫ್ರೈ ರೆಡಿಯಾಗಿದೆ. ನಿಮಗೆ ಇದು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ಸಲ್ಲಿ ತಿಳಿಸಿ ನೀವು ಮಾಡಿ ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.